ನೀವು ಮಾಡ್ಬೇಕಾಗಿದ್ದೀರಪ್ಪ ಲಿಂಗಾಯತ ಹೆಸರಿನಲ್ಲಿ ಇವತ್ತೇನು ನೀವು ಮಾಡ್ತಾಯಿದ್ದೀರಿ ಆ ಲಿಂಗಾಯತ ಬಡ ಲಿಂಗಾಯತರಿಗೆ ಅದರಲ್ಲೂ ಇವತ್ತು ನೋಡಿರಿ ಮಠಗಳ ಒಂದಿಷ್ಟು ಕೂಡಿಸಿ ಮಾಡಿ ಯಾವ ರೀತಿಯಾಗಿ ವರ್ಕ್ ಮಾಡ್ತಾಯಿದ್ದಾರೆ ಲಿಂಗಾಯತ ಸಲುವಾಗಿ ಎಷ್ಟೋ ಮಠಗಳು ಕೆಲಸ ಮಾಡ್ತಾಯಿದ್ದವು ಆ ಲಿಂಗಾಯತ ಮಠಗಳು ಇದ್ದವಂತರುಗಳು ಇವತ್ತು ಅನೇಕ ಜನ ಪಾಪ ವಿದ್ವತ್ ಜನ ಲಿಂಗಾಯತ ಇವತ್ತು ಮೇಲೆ ಬಂದಿದ್ದಾರೆ ನೌಕರಿ ಮಾಡ್ಕೊಂಡು ಎಲ್ಲೋ ಬದುಕ್ತಾ ಇದ್ದಾರೆ ಮತ್ತು ದೊಡ್ಡ ಸಂಶೋಧಕರಾಗಿದ್ದಾರೆ ಮತ್ತು ಅದೇ ಕಾಲಕ್ಕೆ ದೊಡ್ಡ ವಿಜ್ಞಾನಿಗಳು ಆಗಿದ್ದಾರೆ ಮಠಗಳಿಂದಾಗಿ ನಿಮ್ಮಿಂದ ಆಗಿರ್ಬೋದಿಲ್ಲ ಅಂತಲ್ಲ ಅದು ಮಿಡಲ್ ಕ್ಲಾಸ್ ಹೈರ್ ಕ್ಲಾಸ್ ಸಾಲ ಮಾಡಿ ಕಲ್ತಂಥವ್ರು ಆಗಿರ್ಬೋದು ದುಡ್ಡು ಇದ್ದಂಥವ್ರು ಆಗಿರ್ಬೋದು ದುಡ್ಡು ಇಲ್ದಂಥವ್ರು ಎಷ್ಟು ಮಂದಿ ಆಗಿದ್ದಾರೆ ಎಷ್ಟು ಮಂದಿ MBBS MS ಎಷ್ಟು ವರ್ಷ ಅದು ಮಾಡಿಸ್ಲಿಕ್ಕೆ MS MBBS MD ಅದೇ ಕಾಲಕ್ಕೆ BE ME ಎಷ್ಟು ಜನ ವಿದ್ಯಾರ್ಥಿಗಳು ಲಿಂಗಾಯತರಲ್ಲಿ ಯಾರು ಇರಲಿ ಫ್ರೀ ಆಗಿ ಕಲಿತ ದುಡ್ಡಿಂದ ಕಲಿತ ಮ್ಯಾಲೆ ಹೋಗಿದ್ದಾರೆ ಎಷ್ಟು ನೀವು ಪ್ರತಿ ವರ್ಷ ಮಾಡ್ತಾಯಿದ್ದೀರಿ ಅದನ್ನು ಬಿಡುಗಡೆ ಮಾಡಿರಿ ಇವತ್ತು ಇದನ್ನು ಕೇಳ್ತಾ ಇದ್ದಾರೆ ನೀವು ಒಂದು ಸಂಸ್ಥೆ ಬಿಡೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗಿದೆ ಮತ್ತು ಅದನ್ನು ಕಾನೂನಾತ್ಮಕ ಹೋರಾಟ ಮಾಡಬೇಕು ಅನ್ನೋ ಶಕ್ತಿನೂ ನಮ್ಮ ಜನರಲ್ಲಿಲ್ಲ ನಮ್ಮ ಲಿಂಗಾಯತರಲ್ಲಿಲ್ಲ ಮತ್ತು ಅವರೆಲ್ಲ ಸದಸ್ಯರಾದ್ರೆ ಲಿಂಗಾಯತರು ಹೆಚ್ಚು ಕಡಿಮೆ ಅವರಲ್ಲೂ ಇಲ್ಲ ಅದು ಯಾಕೋ ಏನೋ ಗೊತ್ತಿಲ್ಲ ಕೇಳಬೇಕಾಗಿತ್ತು ಅವ್ರು ಕಾನೂನಾತ್ಮಕ ಇಷ್ಟ ಆಗ್ತಾ ನೀವು ಮಾಡಿದ ಹಾಕಿದ್ದನ್ನು ಪಾಪ ಸ್ವತಃ ಒಂದಿಷ್ಟು ಜನ ಅದರಲ್ಲೂ ನಮ್ಮ ಪತ್ರಕರ್ತರ ಬಾಬುಗೌಡ ಪಾಟೀಲರು ಮತ್ತು ನಮ್ಮ ಸದಾನಂದ ಭಾಮಣಿ ಅಂತವರು ಏನೋ ಧ್ವನಿ ಕೊಡ್ತಾ ಇದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದ್ದಾರೆ ಏನಂತೇಳಿ ಆದರೆ ಈ ಉಳಿದೆಲ್ಲ ಅದು ಡೈರೆಕ್ಟ್ರುಗಳು ಯಾಕೆ ಕೇಳ್ತಾ ಇಲ್ಲ ಆ ಶಕ್ತಿ ಯಾಕಿಲ್ಲ ಇವರಲ್ಲಿ ಸಾಕಷ್ಟು ಕೋಟ್ಯಾಧೀಶರವರಲ್ಲೇ ಇಲ್ಲಂತಲ್ಲ ಇಲ್ಲಪ್ಪ ಸಮಾನವಾಗಿ ಮಾಡಿರಿ ಇದು ಲಿಂಗಾಯತ ಸಮಾಜದ್ದು ಲಿಂಗಾಯತ ಸಮಾಜದಲ್ಲಿ ಉಳಿಲಿ ನಿಮ್ಮ ಮನೆಗೆ ಯಾಕೆ ಮಾಡ್ತಾಯಿದ್ದಾರೆ ಯಾರೂ ಕೇಳ್ತಾನೆ ಇಲ್ಲ ಅಂದಾಗ ಉಳಿದ ಪರಿಸ್ಥಿತಿ ಏನಾಗಬಾರ್ದು ಅದೇನೋ ಇರಲಿ ಕೊನೆಗೆ ಅಟ್ಲೀಸ್ಟ್ ತಮ್ಮ ಮಕ್ಕಳಿಗೆ ಮಾಡ್ಕೊಳ್ಳಿ ಏನೋ ಮಾಡಿ ಅವ್ರು ಕೇಳಿದಾಗ ಏನಾಗ್ತದೆ ಮುಂದಿನ ಭವಿಷ್ಯದಲ್ಲ ಅಟ್ಲೀಸ್ಟ್ ತಾವು ಎದುರಿಂದ ಬೆಳೆದು ನಿಂತಿದ್ದಾರೆ ಇವತ್ತು ಒಬ್ಬ ಟೈಕೂನ್ ಆಗಿದೆ